ನಮಸ್ಕಾರ ಸ್ನೇಹಿತರೆ. ರೈಲ್ವೆ ನೇಮಕಾತಿ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಮತ್ತು ಉತ್ತರ, ಅದರಲ್ಲಿ ಭಾರತೀಯ ನದಿ ವ್ಯವಸ್ಥೆಗಳ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ. ಇಂದಿನ ವರ್ಷದ ಪ್ರಶ್ನೆಗಳು ಸ್ನೇಹಿತರೆ, ನೋಡೋಣ ಬನ್ನಿ ಸ್ನೇಹಿತರೆ. ಇವತ್ತು ಈ ಕೆಳಗಿನವುಗಳಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದು SSC CHSL 2019 ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಆಪ್ಷನ್ ಎ ಮಹಾನದಿ, ಆಪ್ಷನ್ ಬಿ ಸಬರಮತಿ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಗೋದಾವರಿ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಬರಮತಿ ಸರಿಯಾಗುತ್ತದೆ ಸ್ನೇಹಿತರೆ. ಇದು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತದೆ ಸ್ನೇಹಿತರೆ, ಸಬರಮತಿ ನದಿ. ಅದೇ ರೀತಿ ಸ್ನೇಹಿತರೆ, ಎರಡನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಸ್ಥಳದಲ್ಲಿ ಪಿಂಡಾರ್ ನದಿಯು ಹನ್ಸ್ ಅಲಕಾನಂದವನ್ನು ದಾಟುತ್ತದೆ? ಆಪ್ಷನ್ ಎ ವಿಷ್ಣುಪ್ರಯಾಗ, ಆಪ್ಷನ್ ಬಿ ರುದ್ರಪ್ರಯಾಗ, ಆಪ್ಷನ್ ಸಿ ಪ್ರಯಾಗ, ಆಪ್ಷನ್ ಡಿ ದೇವಪ್ರಯಾಗ. ಇವುಗಳಲ್ಲಿ ಪಿಂಡಾರ್ ನದಿಯು ಅಲಕಾನಂದ ನದಿಯನ್ನು ಸೇರ್ತಕ್ಕಂಥ ಜಾಗ, ಎರಡೂ ಕೂಡ ಸೇರ್ತಕ್ಕಂಥ ಜಾಗ ಯಾವುದಪ್ಪ ಅಂತಂದರೆ ಕರ್ಣಪ್ರಯಾಗದಲ್ಲಿ ಕೂಡ ಎರಡೂ ನದಿಗಳು ಏನಾಗ್ತಾವಪ್ಪ ಅಂತಂದರೆ ಸೇರ್ತವೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಮೂರನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯಗಳು ತಾಪಿ ಅಥವಾ ತಪತಿ ನದಿ ಜಲಾನಯ ಪ್ರದೇಶದಲ್ಲಿ ಬರುವುದಿಲ್ಲ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಗುಜರಾತ್. ಇದರಲ್ಲಿ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಜಸ್ಥಾನ. ರಾಜಸ್ಥಾನದಲ್ಲಿ ತಾಪಿ ನದಿಯ ಜಲಾನಯನ ಪ್ರದೇಶ ಕಂಡುಬರುವುದಿಲ್ಲ. ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ, ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ, ಅದೇ ರೀತಿ ಗುಜರಾತಲ್ಲೂ ಕೂಡ ಕಂಡುಬರುತ್ತೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಮೂರನೇ ಪ್ರಶ್ನೆ, ಕೆಳಗಿನ ಯಾವ ನದಿಗಳು ಅರೇಬಿಯನ್ ಸಮುದ್ರದೊಂದಿಗೆ ಸಂಗಮವನ್ನು ಹೊಂದಿದೆ? ಎ ನರ್ಮದಾ, ಆಪ್ಷನ್ ಬಿ ಗೋದಾವರಿ, ಆಪ್ಷನ್ ಸಿ ಕೃಷ್ಣಾ ನದಿ, ಆಪ್ಷನ್ ಡಿ ಏನೋ ತಪ್ಪಾಗಿದೆ ಸ್ನೇಹಿತರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನರ್ಮದಾ ನದಿ. ನರ್ಮದಾ ನದಿಯು ಕೂಡ ನರ್ಮದಾ ನದಿ ಅರೇಬಿಯನ್ ಸಮುದ್ರದೊಂದಿಗೆ ಅರಬ್ಬಿ ಸಮುದ್ರವನ್ನು ಕೊನೆಯದಾಗಿ ಸೇರುತ್ತದೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲೂ ಯಾವುದು KV ನದಿಯ ಉಪನದಿಯಲ್ಲ? ಇದನ್ನು SSC CHSL ಕೇಳಿದರೆ ಸ್ನೇಹಿತರೆ. ಆಪ್ಷನ್ ಎ ವೈಗಲ್, ಆಪ್ಷನ್ ಬಿ ಅಮರವತ್, ಆಪ್ಷನ್ ಸಿ ಭವಾನಿ, ಆಪ್ಷನ್ ಡಿ ಕ್ಯಾಬಿನೆಟ್. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವೈಗಲ್ ನದಿಯು KV ನದಿಯ ಉಪನದಿಯಾಗಿರುವುದಿಲ್ಲ. ಅದೇ ರೀತಿ ಇವುಗಳಲ್ಲಿ ಯಾವ ನದಿಯು ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತದೆ? ಆಪ್ಷನ್ ಎ ತುಂಗಭದ್ರಾ, ಆಪ್ಷನ್ ಬಿ ಗೋದಾವರಿ, ಆಪ್ಷನ್ ಸಿ ನರ್ಮದಾ, ಆಪ್ಷನ್ ಡಿ ಮಹಾನದಿ. ಸ್ನೇಹಿತರೆ, ನರ್ಮದಾ ನದಿಯು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ನಾನು ಕನ್ನಡದಲ್ಲಿ ಈ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಿದ್ದೇನೆ ಸ್ನೇಹಿತರೆ. ಧನ್ಯವಾದಗಳು.